ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಶುಕ್ರವಾರ, ನಾನು ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ನೆನ್ನೆನೇ ಅರ್ಧ ಕ್ಲೀನ್ ಮಾಡ್ಕೊಂಡಿದ್ದೆ, ಬೆಳಗ್ಗೆ ಎದ್ದು ಅರ್ಧ ಕ್ಲೀನ್ ಮಾಡಿಕೊಂಡು ಇವಾಗ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಇದು ಪ್ರತಿ ಶುಕ್ರವಾರ ಹಚ್ತೀನಿ ನಾನು. ಈ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ 8 ವರ್ಷ ಆಗಿದೆ. 8 ವರ್ಷದಿಂದ ಹಚ್ತಾನೆ ಬಂದಿದ್ದೀನಿ ನಾನು. ರೀಸೆಂಟಾಗಿ ನನಗೆ ಸರ್ಜರಿ ಆಯಿತು. ಸರ್ಜರಿ ಆದಾಗಿಂದ 2 ವರ್ಷದಿಂದ ನಾನು ಸಂಜೆ ಟೈಮ್ ಅಭ್ಯಾಸ ಮಾಡ್ಕೊಂಡಿದ್ದೆ. ಸಂಜೆ ಟೈಮ್ ಯಾಕೋ ಸಮಾಧಾನನೇ ಇರಲಿಲ್ಲ, ಆದರೂ ಹಚ್ತಾ ಇದ್ದೀನಿ ನನ್ನ ಸಮಾಧಾನಕ್ಕೋಸ್ಕರ. ಬೆಳಗ್ಗೆ ಟೈಮು ಎದ್ದು ನನಗೆ ಹಚ್ಚೋದಕ್ಕಾಗಲ್ಲ, ಸರ್ಜರಿ ಆಗಿದೆಯಲ್ವಾ, ಹಾಗಾಗಿ ಬೇಗ ಎದ್ದೋಳಕ್ಕಾಗಲ್ಲ. ಫಾಸ್ಟಾಗಿ ಕೆಲಸ ಮಾಡಿಕೊಂಡು ನಾನು 6 ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಮಾರ್ನಿಂಗ್ ಹಚ್ಚೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ಮಾರ್ನಿಂಗೇ ಹಚ್ಚೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಸಮಾಧಾನ ಆಗ್ತಿಲ್ಲ ನನಗೆ ಮನಸ್ಸಿಗೆ. ಇಲ್ಲ ಮತ್ತೆ ಪ್ರಾರಂಭ ಮಾಡ್ಕೊಳ್ಬೇಕು ಬೆಳಗ್ಗೆನೇ, ಏನೇ ಕಷ್ಟ ಆಗಲಿ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಬೆಳಗ್ಗೆನೇ ಹಚ್ಕೊಳ್ತಾ ಇದ್ದೀನಿ ಇವಾಗ. ಮೊದಲೆಲ್ಲ ನಾನು 8 ವರ್ಷದಿಂದ ನಾನು ಬೆಳಗ್ಗೆ 4 ಗಂಟೆಗೆ ಹಚ್ಚಿ ಅಭ್ಯಾಸ ನನಗೆ. ಸಂಜೆ ಟೈಮ್ ಈ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದಲೂ ಒಂದಲ್ಲ ಒಂದು ನನಗೆ ಒಳ್ಳೆಯದೇ ಆಗಿದೆ. ಅಂದರೆ ನೆಗೆಟಿವಿಟಿ ಅಂತೂ ಒಂದೂ ಇಲ್ಲ, ಎಲ್ಲ ಪಾಸಿಟಿವಿಟಿನೇ ಕಾಣಿಸ್ತಾ ಇದೆ. ಹಾಗಾಗಿ ಈ ದೀಪನ ಹಚ್ಚಲೇಬೇಕು, ಬಿಡಬಾರ್ದು. ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಈ ದೀಪ ಹಚ್ಚಲೇಬೇಕು ನಾನು ಅಂತ ಪಣ ತೊಟ್ಟು ನಾನು ಪ್ರತಿ ಶುಕ್ರವಾರ ಹಚ್ಕೊಂಡು ಬರ್ತಾಯಿದ್ದೀನಿ. ಯಾಕಂದರೆ ಸಂಜೆ ಟೈಮೇ ಜಾಸ್ತಿ ಅಭ್ಯಾಸ ಮಾಡ್ಕೊಂಡಿದ್ದು ನಾನು. ಸಂಜೆ ಟೈಮ್ ಬಿಟ್ಟು ಇವಾಗ ಮಾರ್ನಿಂಗ್ ಅಭ್ಯಾಸ ಮಾಡ್ಕೊಳ್ಳೋಣ ಮತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಲ್ಲ ರೆಡಿ ಮಾಡಿಕೊಂಡು ಉಪ್ಪಿನ ದೀಪನೂ ಕೂಡ ರೆಡಿ ಆಗಿದೆ. ಇಷ್ಟೇ ಪೂಜೆ ಆದ್ರೂ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಮಗೆ ಲಕ್ಷ್ಮೀ ದೇವಿ ತಾಯಿ ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ಡೀಪಾಗಿ ಇಂಟ್ರೆಸ್ಟಾಗಿ ಪೂಜೆ ಮಾಡ್ತೀವಿ, ಅದಕ್ಕಿಂತ ಡಬಲ್ ಅಷ್ಟು ಒಳ್ಳೇದು ಮಾಡ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ಈ ದೀಪ ಮಾತ್ರ ನಾನು ಕೊನೆ ಉಸಿರಿರೋವರೆಗೂ ಯಾವತ್ತಿಗೂ ನಾನು ಬಿಡೋದಿಲ್ಲ, ಹಚ್ತಾನೆ ಇರ್ತೀನಿ. ಎಲ್ಲಿವರೆಗೂ ನನ್ನ ಕೈಯಲ್ಲಿ ಸಾಧ್ಯನೋ, ಎಲ್ಲಿವರೆಗೂ ದೇವ್ರು ನನಗೆ ಶಕ್ತಿ ಕೊಟ್ಟಿರ್ತಾರೋ ಕೈಯಲ್ಲಿ, ಅಲ್ಲಿವರೆಗೂ ನಾನು ಹಚ್ತಾನೆ ಇರ್ತೀನಿ. ಯಾಕಂದರೆ ಒಳ್ಳೇದಾಗ್ತಾ ಇದೆ ಅಂದರೆ ಯಾಕೆ ಬಿಡಬೇಕಲ್ವ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಡೋದಕ್ಕೂ ಹೋಗಲ್ಲ. ನಾನು ಕಷ್ಟಪಟ್ಟಾದರೂ, ನನಗೆ ಕಷ್ಟ ಆದರೂ, ನಾನು ಕಷ್ಟಪಟ್ಟಾದ್ರೂ ಈ ದೀಪ ಬಿಡೋದಿಲ್ಲ, ಹಚ್ತೀನಿ. ಹಾಗಾಗಿ ಈ ದೀಪ ನೀವು ಹಚ್ಚಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಒಬ್ರಿಗೆ ಒಳ್ಳೇದು ಆಗಿದೆ, ಇನ್ನೊಬ್ರು ಕೆಟ್ಟದ್ದು ಆಗಿದೆ ಅಂತ ಪಾಸಿಟಿವಿಟಿ ನೆಗೆಟಿವಿಟಿ ಎರಡೂ ಕೂಡ ಹೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ನನಗೆ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು. ಆದರೆ ನನ್ನ ಜೀವನದಲ್ಲಿ ಮಾತ್ರ ಒಳ್ಳೆಯದೇ ಆಗಿದೆ. ನೀವು ನಿಮ್ಗೆ ಹೇಳೋದು ಏನಪ್ಪ ಅಂತಂದರೆ ನೆಗೆಟಿವಿಟಿನ ತೆಗೆದಾಕಿ ಬರೀ ಪಾಸಿಟಿವಿಟಿ ತಲೆಗೆ ತುಂಬಿಕೊಂಡು ಧೈರ್ಯವಾಗಿ ಶಕ್ತಿಯಿಂದ ಭಕ್ತಿಯಿಂದ ಹಚ್ಚಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಮಾತುಗಳೆಲ್ಲ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟನಾ ನೀವು ಹಚ್ಬೋದು. ಅಂದರೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದೊಂದು ಸಂಕಲ್ಪ ಮಾಡಿಕೊಂಡು ನೀವು 3 ವಾರ, 9 ವಾರ, 10, 21 ವಾರ ಈ ಥರ ನೀವು ಹಚ್ಕೊಳ್ಬೋದು. ಯಾಕಂದರೆ ಸುಮಾರಷ್ಟು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಪಾಸಿಟಿವಿಟಿಯಾಗಿ ಯೋಚನೆ ಮಾಡಿ ನೋಡಿ. ಇಲ್ಲ ನಾನು ಹಚ್ಚಲೇಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಹಚ್ಚಿ, ಅದು ನೋಡಿ ನಿಮಗೆ ಒಂದೊಂದು ಸೂಕ್ಷ್ಮನೂ ಕಾಣಿಸ್ತಾ ಇರುತ್ತೆ. ಇಲ್ಲ ನಾನು ಹಚ್ಬೇಕಪ್ಪ ಅಂತ ನಿಮ್ಮ ಮನ್ಸಿಗೆ ಬರುತ್ತೆ, ನೀವು ಭಕ್ತಿಯಿಂದ ಹಚ್ಚಿ. ಯಾವುದೇ ಒಂದಾದರೂ ಭಕ್ತಿಯಿಂದ ಕೆಲಸ ಮಾಡೋದ್ರಿಂದ, ಇಂಟ್ರೆಸ್ಟಿಂದ, ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡೋದ್ರಿಂದ ನಿಮಗೆಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಯಾರಪ್ಪ ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅದನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ಅವ್ರ ಬಗ್ಗೆ ಎಲ್ಲ ಕಿವಿನೇ ಕೊಡೋಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇದೆಯಾ ನೀವು ಹಚ್ಚಿ, ನಿಮ್ಮ ಮನ್ಸಿಗೆ ಸಂತೋಷ ಕೊಡುತ್ತಾ ಹಚ್ಚಿ ನೋಡಿ. ನಿಮಗೆ ಸೂಕ್ಷ್ಮತೆಗಳು ಕಾಣಿಸುತ್ತೆ, ಒಂದಷ್ಟು ಸೂಕ್ಷ್ಮತೆಗಳು. ಹಾಗಾಗಿ ಆಮೇಲೆ ನಿಮಗೆ ಹಚ್ಚಬೇಕು ಅನ್ಸಿದ್ರೆ ಹಚ್ಚಿ, ಇಲ್ಲಾಂದರೆ ಬೇಡ ಅಂದರೆ ಬಿಡಿ. ಹೀಗೆ ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದಾಗಿದೆ ಅಂತ ಹೇಳೋದಾದರೆ, ನಾನು ಫಸ್ಟು ರೆಂಟ್ ಮನೆಗಿದ್ದೆ, ಇವಾಗ ಲೀಸ್ ಮನೆಗೆ ಬಂದಿದ್ದೀನಿ. ಅದೇ ಒಂದು ದೊಡ್ಡ ಸಂತೋಷ, ಸಮಾಧಾನ, ಖುಷಿ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಹೆಚ್ಚಿಗೆ ಸಂತೋಷ ಸಮಾಧಾನ ಕೊಟ್ಟಿರೋದು ಇದೊಂದೇ. ಯಾಕಂದರೆ ಮೊದಲು ಬಾಡಿಗೆ ಕಟ್ಟಿ ದುಡಿಯೋ ದುಡ್ಡೆಲ್ಲ ಬಾಡಿಗೆಗೆ ಹೋಗ್ತಿತ್ತು. ಹಾಗಾಗಿ ಉಳಿತಾಯ ಅನ್ನೋದು ಆಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಬೇಜಾರಾಗೋದು, ಇನ್ನೂ ಎಷ್ಟು ದಿನ ಅಪ್ಪ ಈ ಜೀವನ, ಬಾಡಿಗೆ ಕೊಟ್ಕೊಂಡು ಎಷ್ಟು ದಿನ ಜೀವನ ಮಾಡೋದು ಸಿಟಿನಲ್ಲಿ. ಊರ ಕಡೆ ಹೋಗ್ಬಿಡೋಣ, ಊರಲ್ಲಿ ಒಂದು ಮನೆ ಕಟ್ಟೋಣ, ಏನಾದರೂ ಕಷ್ಟ ಬಿದ್ದಾದರೂ ಮನೆ ಕಟ್ಕೊಂಡು ಊರ ಕಡೆ ಹೋಗೋಣ ಅನ್ನೋದು ಒಂದು ನನ್ನ ತಲೆಯಲ್ಲಿತ್ತು. ಯೋಚನೆ ಮಾಡಿನೇ ಅರ್ಧ ನನಗೆ ಹುಷಾರಿಲ್ದಂಗೆ ಆಗ್ಬಿಡ್ತಾಯಿತ್ತು. ಹಾಗಾಗಿ ಏಕೆಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗೋದಕ್ಕೆ ದೂರ ಆಗ್ತಿತ್ತು ಅಂದ್ಬಿಟ್ಟು ನಾವು ಬಂದುಬಿಟ್ಟಿದ್ದೀವಿ. ಹಾಗೆಯೇ ಮಕ್ಳಿಗೂ ಕೂಡ ಅನುಕೂಲ ಆಯಿತು. ಅಲ್ಲೇ ಇದ್ದಿದ್ರೆ ಮಕ್ಕಳಿಗೆಲ್ಲ ಸ್ವಲ್ಪ ಕಷ್ಟ ಆಗಿರೋದು, ಹೋಗೋದಕ್ಕೆ ಬರೋದಕ್ಕೆ. ವ್ಯಾನ್ ಬರ್ತಿತ್ತು, ಆದರೂ ಸ್ವಲ್ಪ ಕಷ್ಟ ಆಗೋದು. ಟ್ಯೂಷನ್ ಇಲ್ಲ, ಮತ್ತು ಬಸ್ಸು ಆಟೋಗಳು ಓಡಾಡೋದಕ್ಕೆ ಏನೂ ಇರಲಿಲ್ಲ ಅಲ್ಲಿ. ಹಾಗಾಗಿ ನಾವು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಮಕ್ಕಳನ್ನ ಓದಿಸ್ಬಿಟ್ಟು ಆಮೇಲೆ ಬೇಕಾದರೆ ಹೋಗಿ ಸೆಟ್ಲಾಗೋಣ, ಅಷ್ಟರಲ್ಲಿ ಮನೆ ಕಟ್ಟಿ ಬಿಟ್ಟಿರೋಣ. ಇನ್ನೂ ಮಕ್ಕಳು ದೊಡ್ಡವರಾದರೆ ನಾವು
ಮುಂದೆ ಮನೆ ಕಟ್ಟೋದಕ್ಕಾಗಲ್ಲ. ಈಗ ಸಣ್ಣ ಮಕ್ಕಳಿದ್ದಂಗೆನೇ ಕಟ್ಕೊಂಬಿಡ್ಬೇಕು. ಯಾಕಂದರೆ ಇನ್ನು ಮುಂದಕ್ಕೆ ಮಕ್ಕಳನ್ನ ಓದಿಸ್ತಾ ಇನ್ನೂ ಖರ್ಚು ಜಾಸ್ತಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳನ್ನ ಓದಿಸೋವರೆಗೂ ಏನೂ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾವು ಮಕ್ಕಳು ಓದಿದೆಲ್ಲ ಆದಮೇಲೆ ಬೇಕಾದ್ರೆ ನೋಡೋಣ, ಇವಾಗ ಆದರೂ ಅಡ್ಜಸ್ಟ್ ಮಾಡಿ ಕಟ್ಬಿಡೋಣ, ಇಲ್ಲ ಬಾಡಿಗೆಗಾದರೂ ಕೊಡೋಣ, ಇಲ್ಲ ಲೀಸ್ಗಾದರೂ ಕೊಡೋಣ, ಅಲ್ಲೇ ಇರುತ್ತೆ, ಮನೆ ಕಟ್ಟಿರೋದು ಎಲ್ಲೋಗುತ್ತಲ್ವ ಅನ್ನೋದು ನಮ್ಮ ತಲೆಯಲ್ಲಿತ್ತು. ಹಾಗಾಗಿ ಆದರೂ ಅದಕ್ಕೂ ಮೊದಲು ನಾನು ಲೀಸಿಗೆ ಬಂದಲ್ಲ, ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಈಗ ನಿನ್ನೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಬೆಡ್ಶೀಟ್ ಎಲ್ಲ ನಿನ್ನೆನೇ ಒಗೆದು ಮೇಲೆಲ್ಲ ಒಣಗಾಕಿದ್ದೆ. ಅದನ್ನು ತೊಗೊಂಬಂದು ಇವಾಗ ಮಡಚಿ ಎಲ್ಲ ಎತ್ತಿಡಬೇಕು. ಒಂದೊಂದಾಗಿ ನೆನ್ನೆನೇ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ, ವಾರ ಬಂತು ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಬೆಡ್ಶೀಟ್ ಒಗೆಯೋದು ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಇನ್ನೂ ಬೇಜಾನಿರುತ್ತೆ. ನಾವು ವೀಡಿಯೋದಲ್ಲಿ ಸ್ವಲ್ಪ ಕೆಲಸ ತೋರಿಸಿರ್ತೀವಿ, ವೀಡಿಯೋ ಹಿಂದೆ ಒಂದಷ್ಟು ಕೆಲಸ ಇರುತ್ತೆ. ಹಾಗಾಗಿ ಅದೆಲ್ಲ ತೋರಿಸೋದಕ್ಕಾಗಲ್ಲ. ಅದನ್ನು ಕಟ್ ಮಾಡಿ ತೊಗೊಂಬಂದು ನಾವು 9 ನಿಮಿಷ, 10 ನಿಮಿಷ, 14 ನಿಮಿಷ, 15 ನಿಮಿಷಕ್ಕೆ ಇಡ್ತೀವಿ. ಹಾಗಾಗಿ ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡಿರ್ತೀವಿ, ಅದು ಕೂಡ ತೋರಿಸೋದಕ್ಕಾಗಲ್ಲ ವೀಡಿಯೋದಲ್ಲಿ. ಮೇಯ್ನು ಎಲ್ಲಿ ನಮಗೆ ತೋರ್ಸೋಕ್ಕಾಗುತ್ತೋ ಅಲ್ಲಿ ಅಷ್ಟು ಮಾತ್ರ ನಾವು ವೀಡಿಯೋ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಮೇಲೆ ಬಂದಿದ್ದೆ ಅಲ್ವಾ, ಇದು ಬನಿ ಪ್ಲ್ಯಾಂಟ್ ಎಲ್ಲ ಗಿಡಗಳೆಲ್ಲ ನೋಡಿ ಈ ರೀತಿ ಆಗಿದೆ. ಎಲ್ಲ ಜಾಸ್ತಿ ದಿನ ಆಯಿತು, ಇದನ್ನು ಕೂಡ ನೋಡಿಲ್ಲ ನಾವು. ಇನ್ನೇನು ಮನೆ ಖಾಲಿ ಮಾಡೋ ಟೈಮ್ ಬರ್ತಾ ಇದೆ, ನಮಗೆ ಖಾಲಿ ಮಾಡೋದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಅದನ್ನೇನು ಮಾಡೋಕ್ಕೋಗಿಲ್ಲ. ಈಗ ಅಲ್ಲಿಂದ ಬಂದು ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಕಾಳು ಮತ್ತು 2 ಥರ ತರಕಾರಿ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಮಕ್ಕಳು ಸಾಯಂಕಾಲಕ್ಕೆ ಬರ್ತಾರೆ. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿ ಟಿಫನ್ಗೆ ಕೊಟ್ಟಿದ್ದೆ ಮಕ್ಕಳಿಗೆ. ಹಾಗಾಗಿ ಸಾಂಬಾರು ಮಾಡಿ ಇಟ್ಬಿಡೋಣ, ಬರೋಷ್ಟರಲ್ಲಿ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮನೆಯವರು ಕೂಡ ಬಂದರು. ಬರಬೇಕಾದ್ರೆ ತರಕಾರಿ ಎಲ್ಲ ತಂದಿದ್ದರು, ಕರಿಬೇವೆಲ್ಲ ತಂದಿದ್ದರು, ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ದರು. ಅದನ್ನು ಕೂಡ ನೀಟಾಗಿ ಬಿಡಿಸಿ ಎತ್ತಿ ತೊಳೆದಿಟ್ಬಿಡೋಣ. ಸ್ವಲ್ಪ ತೊಳೆದ್ಬಿಟ್ಟು ಅದರಲ್ಲಿ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ, ಅದನ್ನು ತೊಳೆದು ಆಚೆಗೆ ಇಟ್ಬಿಟ್ಟು ಒಣಗೋಕ್ಕೆಲ್ಲ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಕಾಟನ್ ಮೇಲೆ ಹಾಕಬೇಕಾಗುತ್ತೆ. ನಾನು ಇದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡೆ, ನಾನು ಬಿಡಿಸ್ಬಿಟ್ಟು ಇನ್ನೊಂದು ಕೊತ್ತಂಬರಿ ಬಿಡಿಸ್ಬಿಟ್ಟು ಅದನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದು ಮೇಲೂ ಕೂಡ ವೇಲ್ ಮುಚ್ತಾ ಇದ್ದೀನಿ. ಅದಕ್ಕೂ ಕೂಡ ಯಾಕಂದರೆ ಧೂಳೆಲ್ಲ ಬರುತ್ತೆ, ಆಚೆ ಹಾಕಿರ್ತೀವಲ್ವ, ಗಾಳಿಗೆ ಧೂಳೆಲ್ಲ ಬಂದ್ಬಿಡುತ್ತೆ ಅಂತ ಅದ್ರ ಮೇಲೂ ಇನ್ನೊಂದು ಬಟ್ಟೆ ಮುಚ್ತೀನಿ. ಕರಿಬೇವು ಮಾತ್ರ ನಾನು ಹಂಗೆ ಬಿಡಿಸಿ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೆ. ಈಗ ನೋಡಿ ಕರಿಬೇವು ಬಿಡಿಸ್ಕೊತಾ ಇದ್ದೀನಿ, ತಂದಿದ್ದಾಯಿತು. ನಮ್ಮನೆಯವರು ತಂದರೆ ಒಟ್ಟೊಟ್ಟಿಗೆ ಒಂದಷ್ಟು ತರಕಾರಿ ತಂದುಬಿಡ್ತಾರೆ, ಒಟ್ಟಿಗೆ ಖಾಲಿ ಆಗೋಲ್ಲ ಬೇಗ. ಅದನ್ನು ಫ್ರಿಡ್ಜಲ್ಲಿ ಇಟ್ಕೊತೀನಿ ನಾನು. ಫ್ರಿಡ್ಜಲ್ಲಿ ಇಟ್ಟು ಜಾಸ್ತಿ ದಿನ ಆದರೆ ಅದು ಕೂಡ ನೀರು ಆಡ್ತಾ ಇರುತ್ತೆ. ನಮ್ಮನೆಯವರು ಬಂದು ಸ್ನಾನ ಮಾಡಿ ತಿಂಡಿ ಅಂದರೆ ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ನಲ್ವ ಅದೆಲ್ಲ ಖಾಲಿಯಾಗಿತ್ತು. ಮಧ್ಯಾಹ್ನ ಸಾಂಬಾರಿತ್ತು ಅಂದ್ಬಿಟ್ಟು ಅದಕ್ಕೇ ಹೇಳಿದ್ನಲ್ವ ಬಸ್ಸಾರು ಮಾಡ್ತೀನಿ ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೆ. ರೈಸ್ಗೆ ಇಟ್ಬಿಟ್ಟು ರೈಸ್ ಹಾಕ್ಕೊಟ್ಟೆ, ಅದನ್ನು ತಿನ್ಕೊಂಡು ಅವರು ರೆಸ್ಟಿಗೆ ಅಂತ ಹೋದರು. ಮೇಲ್ಗಡೆ ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಸಾಯಂಕಾಲ ಬಂದು ಹಾಗೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಸ್ವಲ್ಪ ತರಕಾರಿನ ಅಮ್ಮನಿಗೂ ಕೊಟ್ಬಿಟ್ಟು ಬರ್ತೀನಿ, ಕವರ್ಗೆ ಹಾಕು ಅಂತ ಹೇಳ್ತಾಯಿದ್ರು. ಅದನ್ನು ಕೂಡ ಹಾಕಿ ಇಟ್ಬಿಟ್ಟು ಮತ್ತು ಕೊತ್ತಂಬರಿ ತರಕಾರಿ ಎಲ್ಲ ಹಾಕಿ ಇಟ್ಬಿಟ್ಟು ನಾನು ಬೇರೆ ಕೆಲಸಗಳು ಮಾಡಿಕೊಂಡೆ. ಮೇಲ್ಗಡೆ ಸ್ವಲ್ಪ ಬಟ್ಟೆಗಳೆಲ್ಲ ಎತ್ಕೊಂಬಂದು ಹಾಕಿದ್ನಲ್ವ ಅದನ್ನೆಲ್ಲ ಮಡಚಿಟ್ಕೊಂಡು ಕಸಗಳೆಲ್ಲ ಗುಡಿಸ್ಕೊಂಡು ಮತ್ತು ಮೋಟ್ರ್ ಆನ್ ಮಾಡಬೇಕಿತ್ತು, ನೀರೆಲ್ಲ ಮೇಲಕ್ಕೆ ಮೋಟ್ರಲ್ಲಿ ಆನ್ ಮಾಡಬೇಕಿತ್ತು. ಅದನ್ನು ಮಾಡಿಕೊಂಡು ಒಳಗಡೆ ಆಚೆ ಎಲ್ಲ ಗುಡಿಸ್ಕೊಂಡು ಇಲ್ಲಿ ಏನು ಒಣಗಾಕಿದ್ನಲ್ವ ಕೊತ್ತಂಬರಿ ಕರಿಬೇವು ಎಲ್ಲ ಎತ್ತಿ ಒಳಗಡೆ ಇಟ್ಬಿಟ್ಟು ಆಮೇಲೆ ಮಗ ಬಂದ, ಮಗನಿಗೆ ಊಟ ಹಾಕ್ಕೊಟ್ಟು ನಾನು ವಾಕ್ ಹೋಗಿ ಬರ್ತೀನಿ, ನೀನು ತಿನ್ಬಿಟ್ಟು ಟ್ಯೂಷನ್ಗೆ ಹೋಗಪ್ಪ ಅಂತ ಹೇಳಿ ಅವನಿಗೆ ನಾನು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ವಾಕ್ ಹೋದೆ. ಅಲ್ಲಿಂದ ಬಂದು ನಾನು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಪೂಜೆ ಮಾಡಬೇಕು. ಸಾಯಂಕಾಲ ಆಗಿದೆಯಲ್ವಾ, ಶುಕ್ರವಾರ ಇವತ್ತು, ಮತ್ತೆ ಸಾಯಂಕಾಲ ಪೂಜೆ ಮಾಡಿ ಮತ್ತೆ ನಾನು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಅಂದರೆ ಸಾಂಬಾರು ಮಾಡಿದ್ನಲ್ವ ಅದೇ ಸಾಂಬಾರ್ಗೆ ಮುದ್ದೆ ಮತ್ತು ರೈಸ್ ಎರಡೂ ಮಾಡ್ಕೊಂಡಿದ್ದಾಯಿತು. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.